ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ಈ ಜಗತ್ತಿನಲ್ಲಿ ವಿಜ್ಞಾನ ಎಲ್ಲಕ್ಕೂ ಉತ್ತರ ಕೊಡುತ್ತೆ ಅನ್ನೋ ನಂಬಿಕೆ ನಮಗೆ ಇದೆ. ಆದರೆ ಇಂದಿಗೂ ವಿಜ್ಞಾನ ಮೌನವಾಗಿರುವ ಕೆಲವು ರಹಸ್ಯಗಳು ನಮ್ಮ ಭಾರತದಲ್ಲೇ ಅಡಗಿವೆ. ಈ ರಹಸ್ಯಗಳು ಕೇವಲ ಭಯ ಹುಟ್ಟಿಸೋದಲ್ಲ, ಅವು ನಮ್ಮ ಯೋಚನೆಗೆ ಸವಾಲನ್ನು ಹಾಕುತ್ತವೆ. ನಾವು ನಂಬಿಕೊಂಡಿರುವ ಸತ್ಯವನ್ನೇ ಪ್ರಶ್ನಿಸುತ್ತವೆ. ಇವತ್ತು ನಾವು ಮಾತನಾಡೋದು ಭಾರತದ ಅತ್ಯಂತ ರಹಸ್ಯಮಯವಾದ 10 ವಿಷಯಗಳ ಬಗ್ಗೆ. ಈ ಕಥೆಗಳು ಹೇಳ್ತಾ ಹೋದಂತೆ ನೀವು ಕೇಳಿಕೊಳ್ಳೋ ಪ್ರಶ್ನೆ ಒಂದೇ: ಇದು ನಿಜವಾಗಿರಬಹುದಾ? ವೀಕ್ಷಕರೇ, ಹಾಗಾದರೆ ನೋಡೋಣ ಬನ್ನಿ. ವೀಕ್ಷಕರೇ, ಉತ್ತರಾಖಂಡದ ಹಿಮಾಲಯ ಪರ್ವತಗಳಲ್ಲಿ ಸಮುದ್ರ ಮಟ್ಟದಿಂದ 16,500 ಅಡಿ ಎತ್ತರದಲ್ಲಿ ಒಂದು ಸಣ್ಣ ಸರೋವರವಿದೆ. ಅದರ ಹೆಸರೇ ರೂಪ್ಕುಂಡ್ ಸರೋವರ. ಸಾಮಾನ್ಯ ಸರೋವರದಂತೆ ಕಾಣಿಸೋ ಈ ಜಾಗ ವರ್ಷದ ಹೆಚ್ಚಿನ ಸಮಯ ಹಿಮದಿಂದ ಮುಚ್ಚಿರುತ್ತದೆ. ಆದರೆ ಹಿಮ ಕರಗಿದಾಗ ಹೊರಬರುವಂತಹ ದೃಶ್ಯ ಮಾನವನ ಮನಸ್ಸನ್ನೇ ನಡಗಿಸಿಬಿಡುತ್ತೆ. ಸರೋವರದ ಸುತ್ತ ನೂರಾರು ಮಾನವನ ಎಲುಬುಗಳು, ತಲೆಬುರುಡೆಗಳು, ಕೈಕಾಲಿನ ಎಲುಬುಗಳು, ಮಕ್ಕಳ ಎಲುಬುಗಳು ಕೂಡ. ಇವರು ಯಾರು? ಇಲ್ಲಿ ಏಕೆ ಸತ್ತರು? ಒಂದೇ ಜಾಗದಲ್ಲಿ ಇಷ್ಟೊಂದು ಜನ ಹೇಗೆ? ವಿಜ್ಞಾನಿಗಳು ಹೇಳೋ ಪ್ರಕಾರ ಸುಮಾರು 1000 ವರ್ಷಗಳ ಹಿಂದೆ ಈ ಜನರು ಯಾತ್ರೆಗೆ ಹೊರಟಿರಬಹುದು. ಆದರೆ ಅಚಾನಕ್ಕಾಗಿ ಭೀಕರವಾದಂತಹ ಆಲೆಕಲ್ಲು ಮಳೆ ಆಕಾಶದಿಂದ ಬಿದ್ದು ಯಾವುದೇ ರೀತಿಯಾದಂತಹ ಆಶ್ರಯಗಳು ಸಿಗದೆ ಈ ಜನರು ಸತ್ತಿರಬಹುದು ಎಂಬಂತಹ ವಿಚಾರಗಳು ಬೆಳಕಿಗೆ ಬಂದಿವೆ. ಆದರೆ ಪ್ರಶ್ನೆ ಒಂದೇ ಉಳಿಯುತ್ತೆ: ಒಂದೇ ಸಮಯದಲ್ಲಿ ಇಷ್ಟೊಂದು ಜನ ಒಂದೇ ರೀತಿಯಲ್ಲಿ ಸಾವನ್ನಪ್ಪೋದು ಸಾಧ್ಯವೇ? ಹೀಗಾಗಿ ಇವತ್ತಿಗೂ ಕೂಡ ರೂಪ್ಕುಂಡ್ ಸರೋವರ ಒಂದು ನಿಶಬ್ದ ರಹಸ್ಯವಾಗಿಯೇ ಉಳಿದಿದೆ. ವೀಕ್ಷಕರೇ, ಇನ್ನು ಎರಡನೆಯ ಅತ್ಯಂತ ರಹಸ್ಯಮಯ ವಿಷಯಕ್ಕೆ ಬಂದರೆ ಅದು ರಾಜಸ್ಥಾನದ ಮರುಭೂಮಿಯಲ್ಲಿ ಪಾಳು ಬಿದ್ದ ಕೋಟೆ ಇದೆ. ಅದರ ಹೆಸರು ಬಾಂಗಾರ್ ಕೋಟೆ. ವೀಕ್ಷಕರೇ, ಇದು ಭಾರತದ ಏಕೈಕ ಜಾಗ. ಈ ಜಾಗದಲ್ಲಿ ಸೂರ್ಯಾಸ್ತದ ನಂತರ ಪ್ರವೇಶವನ್ನ ಭಾರತದ ಪುರಾತತ್ವ ಇಲಾಖೆ ನಿಷೇಧಿಸಿದೆ. ವೀಕ್ಷಕರ, ಜನರು ಹೇಳೋ ಪ್ರಕಾರ ಈ ಕೋಟೆಯ ಒಳಗೆ ರಾತ್ರಿ ಸಮಯದಲ್ಲಿ ಹೆಜ್ಜೆಗಳ ಶಬ್ದ ಕೇಳಿಸುತ್ತದೆ, ಕೂಗು, ಅಳಲು ಮತ್ತು ಯಾರೂ ಕಾಣದ ಆಕಾರಗಳು. ಒಂದು ಕತೆ ಪ್ರಕಾರ ಒಬ್ಬ ಮಾಂತ್ರಿಕ ರಾಜಕುಮಾರಿಯ ಮೇಲೆ ಮಂತ್ರ ಪ್ರಯೋಗ ಮಾಡಲು ಯತ್ನಿಸಿದ. ಆ ಮಂತ್ರ ವಿಫಲವಾಯಿತು. ಆದರೆ ಸಾಯುವ ಮೊದಲು ಅವನು ಆ ಕೋಟೆಗೆ ಶಾಪ ಹಾಕಿದ್ದನಂತೆ. ಆ ಶಾಪದ ನಂತರ ಪೂರ್ಣ ನಗರವೇ ನಾಶವಾಯಿತು. ಇದು ಕೇವಲ ಕಥೆಯಾ ಅಥವಾ ನಿಜವಾಗಿಯೂ ಈ ಜಾಗದಲ್ಲಿ ಏನೂ ಅಸಾಮಾನ್ಯ ಶಕ್ತಿ ಇದೆಯಾ? ಯಾರೂ ಖಚಿತವಾಗಿ ಹೇಳಲು ಇನ್ನೂ ಸಾಧ್ಯವಾಗಿಲ್ಲ. ಇನ್ನು ಮೂರನೇ ಅತ್ಯಂತ ರಹಸ್ಯಮಯ ಸ್ಥಳಕ್ಕೆ ಬಂದರೆ ಅದು ಸಹ ಇರುವುದು ರಾಜಸ್ಥಾನದಲ್ಲಿ. ರಾಜಸ್ಥಾನದಲ್ಲೇ ಇರುವ ಮೆಹಂದಿಪುರ್ ಬಾಲಾಜಿ ದೇವಾಲಯ. ಇಲ್ಲಿ ಬರುವವರು ಸಾಮಾನ್ಯ ಭಕ್ತರಲ್ಲ. ವೈದ್ಯರು ಕೈ ಬಿಟ್ಟುವರು, ಔಷಧಿಗಳು ಕೆಲಸ ಮಾಡದವರು, ಮಾತನಾಡುವ ರೀತಿಯೇ ಬದಲಾಗಿರುವವರು. ಇಲ್ಲಿ ಕಾಣಿಸುವ ದೃಶ್ಯಗಳು ಹೃದಯವನ್ನೇ ನಡಗಿಸುತ್ತವೆ. ಕೂಗಾಡೋದು, ಅಳೋದು, ನಗೋದು, ಕ್ಷಣದಲ್ಲೇ ಶಾಂತವಾಗುವುದು. ವಿಜ್ಞಾನ ಇದನ್ನ ಮಾನಸಿಕ ಕಾಯಿಲೆ ಅಂತ ಹೇಳುತ್ತೆ. ಭಕ್ತರು ಇದನ್ನು ದುಷ್ಟಶಕ್ತಿಗಳ ಪ್ರಭಾವ ಅಂತ ನಂಬುತ್ತಾರೆ. ನಿಜ ಯಾವುದು? ಆ ಪ್ರಶ್ನೆಗೆ ಉತ್ತರ ಇಂದಿಗೂ ಸಿಕ್ಕಿಲ್ಲ. ವೀಕ್ಷಕರೇ, ಇನ್ನು ನಾಲ್ಕನೆಯ ಅತ್ಯಂತ ರಹಸ್ಯಮಯ ವಿಷಯಕ್ಕೆ ಬಂದರೆ ಅದು ಆಂಧ್ರ ಪ್ರದೇಶದ ಲೇಪಾಕ್ಷಿ ದೇವಾಲಯದಲ್ಲಿ ಇರುವ ಒಂದು ಕಂಬ. ಈ ಕಂಬ ನೆಲವನ್ನೇ ಮುಟ್ಟಲ್ಲ. ಇಂದಿಗೂ ಆ ಕಂಬದ ಕೆಳಗಡೆ ಕಾಗದವನ್ನಾಗಲಿ ಬಟ್ಟೆಯನ್ನಾಗಲಿ ಹಾಯಿಸಬಹುದು. 1000 ವರ್ಷಗಳ ಹಿಂದೆ ಇಂತಹ ನಿಖರವಾದ ಲೆಕ್ಕಾಚಾರ. ಇದು ವಾಸ್ತುಶಿಲ್ಪದ ಅದ್ಭುತವೇ ಅಥವಾ ಇದು ಕಳೆದ ಹೋದ ಜ್ಞಾನವೇ ಎಂಬುದು ಇನ್ನೂ ಬೆಳಕಿಗೆ ಬಂದಿಲ್ಲ. ಇನ್ನು ಐದನೆಯ ಅತ್ಯಂತ ರಹಸ್ಯಮಯ ವಿಷಯಕ್ಕೆ ಬಂದರೆ ಅದು ಮಹಾರಾಷ್ಟ್ರದ ಲೋನಾರ್ ಸರೋವರ. ಇದು ಉಲ್ಕೆಯಿಂದ ನಿರ್ಮಾಣವಾದಂತಹ ಸರೋವರ. ಆದರೆ ಆಶ್ಚರ್ಯ ಏನೆಂದರೆ ಈ ಸರೋವರದ ನೀರು ಉಪ್ಪಾಗಿಯೂ ಇದೆ, ಕಹಿಯಾಗಿಯೂ ಇದೆ. ಇಡೀ ಭೂಮಿಯಲ್ಲಿ ಇಂತಹ ಸರೋವರಗಳು ತುಂಬಾ ವಿರಳ. ಋತುಗಳು ಬದಲಾದಂತೆ, ಕಾಲಗಳು ಬದಲಾದಂತೆ ಸರೋವರದ ಬಣ್ಣವೂ ಬದಲಾಗುತ್ತೆ. ಇದು ಪ್ರಕೃತಿಯ ಪ್ರಯೋಗವೇ ಅಥವಾ ಭೂಮಿಯ ಎಚ್ಚರಿಕೆನಾ? ಇನ್ನಷ್ಟು ಸಂಶೋಧನೆಗಳು ಉತ್ತರಗಳನ್ನು ನೀಡಬೇಕಾಗಿದೆ. ವೀಕ್ಷಕರೇ, ಇನ್ನು ಆರನೆಯ ಅತ್ಯಂತ ರಹಸ್ಯಮಯ ವಿಷಯಕ್ಕೆ ಬಂದರೆ ಅದು ಕೇರಳದ ಪದ್ಮನಾಭ ಸ್ವಾಮಿ ದೇವಾಲಯ. ವೀಕ್ಷಕರೇ, ಇಲ್ಲಿ 6 ಗುಪ್ತ ಗುಹೆಗಳಿವೆ. ಆದರೆ ಒಂದೇ ಒಂದು ಕೋಣೆ ಇಂದಿಗೂ ತೆರೆಯಲಾಗಿಲ್ಲ. ಅದರ ಹೆಸರೇ ವಾಲ್ಟ್ ಬಿ. ಜನರ ನಂಬಿಕೆಯ ಪ್ರಕಾರ ಅದರೊಳಗೆ ಅಪಾರ ಸಂಪತ್ತು ಇದೆ. ಇನ್ನೊಬ್ಬರ ನಂಬಿಕೆ ಪ್ರಕಾರ ಅದರೊಳಗೆ ಶಾಪ ಇದೆ.
ಒಂದು ಪ್ರಶ್ನೆ ಮಾತ್ರ ಉಳಿಯುತ್ತೆ, ಅದೇ ತೆರೆಯುವುದು ಸುರಕ್ಷಿತವಾ ಅಥವಾ ಸತ್ಯವನ್ನು ಮರೆ ಮಾಡಲಾಗಿದೆಯಾ? ವೀಕ್ಷಕರೇ, ಇನ್ನೂ ಅನೇಕ ರೀತಿಯಾದಂತಹ ನಂಬಿಕೆಗಳು ಮತ್ತು ಕೆಲವೊಂದಿಷ್ಟು ರಹಸ್ಯಮಯ ವಿಷಯಗಳು ಕೇರಳದ ಪದ್ಮನಾಭ ಸ್ವಾಮಿಯ ದೇವಸ್ಥಾನದಲ್ಲಿ ಅಡಗಿವೆ. ಈ ವಿಚಾರಗಳ ಬಗ್ಗೆ ನೀವು ಅನೇಕ ಸಂದರ್ಭಗಳಲ್ಲಿ ಕೇಳಿರಬಹುದು, ಆದರೆ ಈ ದೇವಾಲಯದ ಬಗ್ಗೆ ಇನ್ನೂ ಸ್ಪಷ್ಟವಾದಂತಹ ಮಾಹಿತಿಗಳು ಬೆಳಕಿಗೆ ಬರಬೇಕಾಗಿದೆ. ವೀಕ್ಷಕರೇ, ಇನ್ನು 7ನೇ ಅತ್ಯಂತ ರಹಸ್ಯಮಯ ವಿಷಯಕ್ಕೆ ಬಂದರೆ ಅದು ಮಹಾರಾಷ್ಟ್ರದ ಶನಿ ಸಿಗ್ನಾಪುರ. ವೀಕ್ಷಕರೇ, ಇಲ್ಲಿ ಮನೆಗಳಿಗೆ ಬಾಗಿಲೇ ಇಲ್ಲ ಮತ್ತು ಲಾಕ್ಗಳನ್ನು ನಾವು ಕಾಣುವುದೇ ಇಲ್ಲ. ವೀಕ್ಷಕರೇ, ನೂರಾರು ವರ್ಷಗಳಿಂದ ಕಳ್ಳತನ ಅನ್ನೋದೇ ಈ ಊರಿನಲ್ಲಿ ನಾವು ಕೇಳಿಲ್ಲ. ಜನರು ನಂಬೋದು ಶನಿ ದೇವರನ್ನ, ಈ ಹಳ್ಳಿಯನ್ನ ಕಾಪಾಡುತ್ತಾರೆ ಅಂತ. ಇದು ನಂಬಿಕೆಯ ಶಕ್ತಿ ಅಥವಾ ಭಯದ ಪರಿಣಾಮವೇ? ವೀಕ್ಷಕರೇ, ಭಾರತದಲ್ಲಿ ನಾವು ಅನೇಕ ರೀತಿಯಾದಂತಹ ದೇವಸ್ಥಾನ ಮತ್ತು ಆ ಒಂದು ಊರುಗಳಲ್ಲಿ ಅನೇಕ ರೀತಿಯಾದಂತಹ ಆಚರಣೆಗಳನ್ನು ನೋಡಬಹುದು. ಹೀಗಾಗಿ ನಮ್ಮ ಭಾರತದಲ್ಲಿ ಈ ರೀತಿಯಾದಂತಹ ಆಚರಣೆಗಳು ನಿಗೂಢವಾಗಿ ಉಳಿದಿವೆ. ವೀಕ್ಷಕರೇ, ಇನ್ನು 8ನೆಯ ಅತ್ಯಂತ ರಹಸ್ಯಮಯ ವಿಷಯಕ್ಕೆ ಬಂದರೆ ಅದು ಮೇಘಾಲಯದಲ್ಲಿ ಕಂಡುಬರುವ ಮರಗಳ ಬೇರುಗಳಿಂದ ನಿರ್ಮಾಣವಾದಂತಹ ಸೇತುವೆಗಳು. ವೀಕ್ಷಕರೇ, ನಾವು ಕಲ್ಲಿನಿಂದ ಮಾಡಿದಂತಹ ಸೇತುವೆಗಳನ್ನು ನೋಡಿದ್ದೇವೆ, ಆದರೆ ಜೀವಂತ ಮರಗಳೇ ಬೇರುಗಳ ಮುಖಾಂತರ ನಿರ್ಮಾಣವಾದಂತಹ ಸೇತುವೆಗಳನ್ನು ನಾವು ನೋಡಿಲ್ಲ. ಆದರೆ ಮೇಘಾಲಯದಲ್ಲಿ ಕಂಡುಬರುವಂತಹ ಈ ಸೇತುವೆಗಳು ಅಪರೂಪವೇ ಸರಿ. ಇದು ಪ್ರಕೃತಿಯ ಜೊತೆಗೆ ಮಾನವನ ಅಪರೂಪದ ಬುದ್ಧಿಮತ್ತೆಯನ್ನು ಒಳಗೊಂಡಿರುವಂತಹ ರಹಸ್ಯವಾಗಿದೆ. ನಿಜವಾಗಿ ಒಂದು ಅದ್ಭುತವಾದಂತಹ ಈ ಒಂದು ರಹಸ್ಯವನ್ನು ನಾವು ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕು. ವೀಕ್ಷಕರು, ಇನ್ನು 9ನೇ ಅತ್ಯಂತ ರಹಸ್ಯಮಯ ವಿಷಯಕ್ಕೆ ಬಂದರೆ ಅದು ಎಲ್ಲೋರಾದ ಕೈಲಾಸ ದೇವಾಲಯ. ಒಂದೇ ಕಲ್ಲಿನಿಂದ ಮೇಲಿನಿಂದ ಕೆತ್ತಿದ ದೇವಾಲಯ ಇದಾಗಿದೆ. 2 ಲಕ್ಷ ಟನ್ ಕಲ್ಲು ತೆಗೆದು ಹಾಕಲಾಗಿದೆ. ಇಂದಿನ ಯಂತ್ರಗಳಿಲ್ಲದೆ ಅದು ಹೇಗೆ ಸಾಧ್ಯ? ಇದು ಕೇವಲ ದೇವಾಲಯವಲ್ಲ, ಇದು ಮಾನವನ ಇತಿಹಾಸದ ಅತಿ ದೊಡ್ಡ ರಹಸ್ಯಗಳಲ್ಲಿ ಒಂದು. ಹಾಗೆ ಈ ತೆಗೆದಂತಹ ದೇವಾಲಯದ ಕಲ್ಲುಗಳು ಎಲ್ಲಿ ಹೋಗಿದ್ದಾವೆ ಎಂಬ ಪ್ರಶ್ನೆಗಳು ಇನ್ನೂ ಸಹ ಕಾಡುತ್ತವೆ. ರಹಸ್ಯಮಯ ವಿಷಯಕ್ಕೆ ಬಂದರೆ ಅದು ಕೇರಳದ ಕೊಡಂಗಲ್ಲೂರು ಭರಣಿ ಹಬ್ಬ. ವೀಕ್ಷಕರು, ಇದು ಸಾಮಾನ್ಯ ಹಬ್ಬ ಅಲ್ಲ, ಇದು ಶಾಂತಿಯ ಹಬ್ಬವಲ್ಲ, ಇದು ನಿಯಂತ್ರಣವಿಲ್ಲದ ಹಬ್ಬ. ಇಲ್ಲೂ ಜನರು ವಿಚಿತ್ರವಾಗಿ ವರ್ತಿಸುತ್ತಾರೆ, ಉಗ್ರ ಪದಗಳನ್ನು, ಕೆಟ್ಟ ಪದಗಳನ್ನು ಬಳಸುತ್ತಾರೆ. ಇದು ದೇವಿಯ ಶಕ್ತಿಯ ಪ್ರತೀಕ ಅನ್ನುತ್ತಾರೆ. ಆದರೆ ಇಂದಿನ ಕಾಲದಲ್ಲಿ ಇದಕ್ಕೆ ನಿಜವಾದಂಥ ಅರ್ಥವೇನು ಎಂಬುದು ಇನ್ನೂ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಆದರೆ ಈ ಹಬ್ಬದಲ್ಲಿ ವಿಚಿತ್ರವಾದಂತಹ ಆಚರಣೆಗಳನ್ನು, ಜನಸಾಮಾನ್ಯರ ರೀತಿಗಳನ್ನು ನಾವು ಗಮನಿಸಬಹುದು. ಭಾರತ ಅಂದರೆ ಕೇವಲ ಒಂದು ದೇಶವಲ್ಲ, ಇದು ರಹಸ್ಯಗಳ ಭಂಡಾರ, ಪ್ರಶ್ನೆಗಳ ಮನೆ, ಅಚ್ಚರಿಗಳ ಲೋಕ. ಕೆಲವು ರಹಸ್ಯಗಳಿಗೆ ಭವಿಷ್ಯದಲ್ಲಿ ಉತ್ತರ ಸಿಗಬಹುದು, ಆದರೆ ಕೆಲವು ರಹಸ್ಯಗಳು ಇಂದಿಗೂ ಎಂದಿಗೂ ರಹಸ್ಯವಾಗಿಯೇ ಉಳಿಯಬಹುದು. ನಿಮಗೆ ಯಾವ ರಹಸ್ಯ ಹೆಚ್ಚು ಅಚ್ಚರಿ ತಂದಿತು ಯೋಚಿಸಿ, ಏಕೆಂದರೆ ರಹಸ್ಯಗಳೇ ಮಾನವನ ಕುತೂಹಲಕ್ಕೆ ಜೀವ. ಇಂತಹ ಹೆಚ್ಚಿನ ರಹಸ್ಯಮಯ ವಿಷಯಗಳಿಗಾಗಿ ಕರುನಾಡು ಪಯಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.